ಟುಡೇ ಇಸ್ ದ ಫಸ್ಟ್ ಎಪಿಸೋಡ್ ಆಫ್ ಸ್ಯಾರಿ ಅನಾಟಮಿ. ಇವತ್ತು ನಿಮಗೆ ಸ್ಯಾರಿ ಬಾರ್ಡರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾಂಜೀವರಂ ಸ್ಯಾರಿ ಬಾರ್ಡರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಯಾರಿ ತಗೊಂಬ. ಇದು ಬಂದ್ಬಿಟ್ಟು ಜಕಾರ್ಡ್ ಬಾರ್ಡರ್ ಅಂತ ಹೇಳ್ತೀವಿ. ಇದರಲ್ಲಿ ಬಾರ್ಡರು ಬಾರ್ಡರಲ್ಲಿ ಇಂಟ್ರಿಕೇಟ್ ವೀವಿಂಗ್ಸ್ ಇರುತ್ತೆ. ಆಮೇಲೆ ಕ್ಲಿಯರ್ ಆಗಿರುತ್ತೆ ಎಲ್ಲ ವೀವಿಂಗ್ಸ್. ಇದಕ್ಕೆ ಜಕಾರ್ಡ್ ಬಾರ್ಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ತಗೊಂಬ. ಇದು ಜಕಾರ್ಡ್ ಬಾರ್ಡರ್ ವಿತ್ ಪೆಟಾ ಬಾರ್ಡರ್ ಅಥವಾ ಗಟ್ಟಿ ಬಾರ್ಡರ್ ಅಂತಾನೆ ಹೇಳ್ತೀವಿ. ಇಲ್ಲಿ ಮೇಲ್ಗಡೆ ನೋಡಿ ಸಾಲಿಡ್ ಗೋಲ್ಡ್ ಬಾರ್ಡರ್ ಇರುತ್ತೆ. ಕೆಳಗಡೆ ಬಂದ್ಬಿಟ್ಟು ರುದ್ರಾಕ್ಷಿ ಬಾರ್ಡರ್ಸ್ ಇರುತ್ತೆ ನೀರು. ಸರಿನಾ? ನೆಕ್ಸ್ಟ್ ಸ್ಯಾರಿ ತಗೊಂಬಿ. ಇದಕ್ಕೆ ರೆಟ್ಟಾಪೆಟ್ ಬಾರ್ಡರ್ ಅಂತಲೂ ಹೇಳ್ತಾರೆ. ನಮ್ಮ ಕರ್ನಾಟಕದ ಕಡೆ ಇದಕ್ಕೆ ಬೆಂಟೆಕ್ಸ್ ಬಾರ್ಡರ್ ಅಂತ ಕೂಡ ಹೇಳ್ತಾರೆ. ರೆಟ್ಟಾಪೆಟ್ ಬಾರ್ಡರ್ಸ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಇದು ರೆಟ್ಟಪೆಟ್ ಬಾರ್ಡರ್ ಮಧ್ಯದಲ್ಲಿ ಪಟ್ಟು ಬಂದಿದೆ. ಪಟ್ಟು ಮತ್ತು ಸ್ಯಾಟಿನ್ ಬಂದಿದೆ. ರೆಟ್ಟಪೆಟ್ ವಿತ್ ಸ್ಯಾಟಿನ್ ಬಾರ್ಡರ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ. ನೆಕ್ಸ್ಟ್ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್. ರೆಟ್ಟಪೆಟ್ ಮೇಲ್ಗಡೆ ನಿಮಗೆ ಟರ್ನಿಂಗ್ ಬಾರ್ಡರ್ ಬಂದಿದೆ. ಈ ಸ್ಯಾರಿ ಬಂದ್ಬಿಟ್ಟು ನಿಮಗೆ ಟರ್ನಿಂಗ್ ಬಾರ್ಡರ್ ಅಂತ ಹೇಳ್ತೀವಿ. ನೋಡಿ ಬಾರ್ಡರ್ ಎಷ್ಟು ಯುನೀಕ್ ಆಗಿದೆ. ಇವಾಗೆಲ್ಲ ತೋರಿಸ್ತಾ ಇರೋದೆಲ್ಲ ನಿಮಗೆ ಕಾಂಚೀವರಂ ಸ್ಯಾರೀಸ್ ಅಲ್ಲ. ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ಬಾರ್ಡರ್ಸ್. ನೆಕ್ಸ್ಟ್ ಇದು ಡಬಲ್ ಹುಕ್ಸ್ ಯೂಸ್ ಮಾಡಿಕೊಂಡು ಹಳೇ ಕಾಲದ ಸೀರೆ ತರ ಕಾಣೋ ತರ ಮಾಡಿರೋ ಬಾರ್ಡರ್ ಇದೆ. ಇದಕ್ಕೆ ಅಡೈ ಬಾರ್ಡರ್ ಅಂತ ಹೇಳ್ತೀವಿ ಅಥವಾ ಓಲ್ಡ್ ಬಾರ್ಡರ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ವರಸಪೆಟ್ ಬಾರ್ಡರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಈ ತರ ಪ್ಯಾಟರ್ನ್ಸ್ ಬಂದಿರುತ್ತೆ. ಇದು ವರಸಪೆಟ್ಟಲ್ಲಿ ಪಟ್ಟು ಕೂಡ ಬಂದು ಸೇರಿರುತ್ತೆ. ಪಟ್ಟು ಅಥವಾ ಸಿಲ್ಕ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಸಿಲ್ಕ್ ಎಲಿಮೆಂಟ್ಸ್ ಎಲ್ಲ ಸೇರಿರುತ್ತೆ. ನೆಕ್ಸ್ಟ್ ವರಸಪೆಟ್ಟಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ಇದೊಂದು ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ತೋರ್ಸಮ್ಮ. ಇದು ವರಸಪೆಟ್ಟಲ್ಲೇನೆ ಮೀನಾ ಮೋಟಿವ್ಸ್ ಬಂದಿರುತ್ತೆ ಅದರಲ್ಲಿ. ನೆಕ್ಸ್ಟ್